ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಎಸಿ ಆಕ್ ವಿಭಾಗದ ಅಧ್ಯಕ್ಷರಾದ ಎಂಡಿ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ಇಂದು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿ ಎಂಡಿ ಶಿವಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ಕೇವಲ ಆಚರಣೆಗೆ ಮಾತ್ರ ಸೀಮಿತವಾಗದೆ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಶಿವಕುಮಾರ್ ಅವರು ಬಡವರಿಗೆ ಅನ್ನ ಸಂತರ್ಪಣೆ ಮಾಡಿದರು. ಜೊತೆಗೆ ನಿರ್ಗತಿಕರಿಗೆ ಸೀರೆ ಹಾಗೂ ಸಿಹಿ ವಿತರಿಸುವ ಮೂಲಕ ಸಮಾಜಮುಖಿ ಕಾರ್ಯದೊಂದಿಗೆ ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಹಲವು ಕಾಂಗ್ರೆಸ್ ಮುಖಂಡರು ಹಾಗೂ ಅಪಾರ ಅಭಿಮಾನಿಗಳು ಪಾಲ್ಗೊಂಡು ನೆಚ್ಚಿನ ನಾಯಕನಿಗೆ ಶುಭ ಹಾರೈಸಿದರು. ನಾಡಿನ ಸಮಸ್ತ ಜನಕ್ಕೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಇವತ್ತು ನನ್ನ ಹುಟ್ಟುಹಬ್ಬದ ನಮ್ಮ ಸ್ನೇಹಿತರೆಲ್ಲ ಸೇರಿ ನಮಗೆಲ್ಲ ಸೇರಿ ನನ್ನ ಹುಟ್ಟುಹಬ್ಬದ ಆಚರಣೆ ಮಾಡ್ತಾಯಿದ್ದಾರೆ. ನಮಗೂ ಸಂತೋಷ ಆಯಿತು. ಇದರಲ್ಲಿ ಮಾಜಿ ಸಚಿವರಾದ ಹೆಲ್ತ್ ಮಿನಿಸ್ಟರ್ ಆದ ದಿನೇಶ್ ಗುಂಡೂರಾವ್ ಸಾಹೇಬರು ಆಗಮಿಸಿದರು. ಅವರು ಆಶೀರ್ವಾದನೂ ಮಾಡಿಬಿಟ್ಟು ಹೋದರು. ಮತ್ತು ಹಲವಾರು ನಮ್ಮ ಕಾರ್ಯಕರ್ತರು ಮತ್ತು ಇಲ್ಲಿ ಲೋಕಲಲ್ಲಿರೋ ಲೀಡರ್ಗಳು ಜನಗಳು ಎಲ್ಲ ಬಂದು ನಮ್ಮನ್ನು ಆಶೀರ್ವಾದ ಮಾಡಿ ಮತ್ತು ಹಲವಾರು ಕಿಟ್ಗಳು ಬೇರೆ ಕೊಟ್ಟಿದ್ದೀವಿ ಎಲ್ಲ ಜನಕ್ಕೆಲ್ಲ ಇಲ್ಲಿ ಇರೋರಿಗೆಲ್ಲ. ಮತ್ತು ಒಂದು ಸಂತೋಷ ಆಗಿತ್ತು. ಇವತ್ತು ಇನ್ನು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಸರ್? ತಮ್ಮ ಹುಟ್ಟುಹಬ್ಬನೂ ಕೂಡ ಹುಟ್ಟುಹಬ್ಬದ ಅದೇ ಇವತ್ತು 4-5 ಕಡೆ ಕಾರ್ಯಕ್ರಮಗಳಿದೆ, ಪ್ರೋಗ್ರಾಮ್ಗಳಿದೆ, ಹೋಗಬೇಕು. ಮತ್ತು ಇವತ್ತು ಏನಾದರೆ ವಿಶೇಷವಾಗಿ ನಮ್ಮ ಆಫೀಸಲ್ಲೇ ಇದು ಮಾಡೋದ್ರಿಂದ ನಮಗೊಂದು ಸಂತೋಷ ಆಯಿತು. ಯಾಕೆಂದರೆ ಇಲ್ಲೆಲ್ಲ ಸ್ವಲ್ಪ ಜನಗಳು ಬಡವರು ಇರ್ತಾರೆ. ಅದರಿಂದ ಏನಾದರೂ ಒಂದು ಹೆಲ್ಪ್ ಮಾಡಬೇಕಂತ ನಮ್ಮ ಉದ್ದೇಶ ಇತ್ತು. ಅದರಿಂದ ನಮ್ಮ ಕೈಯಲ್ಲಿ ಏನಾಗುತ್ತೋ ಒಂದೊಂದು ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ. ಈ ಸೀರೆ ಕೊಡೋ ಕಾರ್ಯಕ್ರಮದಿಂದ ಹಿಡಿದು ಮತ್ತು ಇದು ಸೀರೆ ಕೊಡೋದು, ಮತ್ತು ಕೊರೋನಾ ಟೈಮಲ್ಲಿ ಎಲ್ಲ ಮಾಸ್ಕು ಸ್ಯಾನಿಟೈಸರ್ ಎಲ್ಲ ಮಾಡಿದ್ವಿ. ದಿನ ಊಟ ಕೊಟ್ಟಿದ್ದೀವಿ. ಅದಾದ ಮೇಲೆ ಮಕ್ಕಳಿಗೆಲ್ಲ ಫೀಸ್ ಕಟ್ಟಿರೋದು ಮತ್ತು ಬುಕ್ಸ್ ಕೊಟ್ಟಿರೋದು, ಬೇರೆ ಬಡವರು ಏನೋ ಮದುವೆ ಅದು ಇದಂತ ಬರ್ತಾರೆ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋದು, ಈ ಥರ ಯಾವುದೋ ಒಂದು ಬರ್ತಾ ಇರುತ್ತೆ. ನಮ್ಮ ಕೈಯಿಂದ ಏನಾಗುತ್ತೋ ನಮ್ಮ ಸಾಹೇಬ್ರ ಆಶೀರ್ವಾದದಿಂದ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾವು ಹೆಲ್ಪ್ ಮಾಡ್ತಾನೆ ಇರ್ತೀವಿ. ಉನ್ನತ ಸ್ಥಾನ ಅವ್ರಿಗೆ ಯಾವ ಸ್ಥಾನ ಕೊಟ್ಟರೇನು ಕಡಿಮೆನೇ. ಯಾಕಂದರೆ ಈ ಥರ ಒಂದು ಅಭಿವೃದ್ಧಿ ಮಾಡಿದ್ದಾರೆ. ಗಾಂಧಿನಗರ ಅಂತ ಇಲ್ಲ, ಇಡೀ ಕರ್ನಾಟಕದಲ್ಲೇ ಹೆಲ್ತ್ ಮಿನಿಸ್ಟರ್ ಆಗಿ ಮೊಟ್ಟನ ಮೊದಲವಾಗಿರಿಗೆ ಅವ್ರು ಮಾಡಿರೋ ಥರ ಈ ಹೆಣ್ಮಕ್ಳಿಗೆ ಒಳ್ಳೆ ಒಳ್ಳೆ ಅವಕಾಶಗಳು, ಒಳ್ಳೆ ವಿಶೇಷ ಅವರು ಏನೋ ಅದೇ ಪ್ರಾಬ್ಲಮ್ ಇರುತ್ತಲ್ಲ ಅದೆಲ್ಲ ಒಳ್ಳೆ ಇದ್ರ ಯಾರು ಏನು ತೊಂದರೆ ಆಗಬಾರ್ದು ಇರೋ ಥರ ಮಾಡಿದ್ದಾರೆ. ಮತ್ತು ಇದು ಬರುತ್ತಲ್ಲ ಏನೋ ಈ ಸ್ಟೋಕ್ ಹೊಡಿತಾರೆ ಅದಲ್ಲ, ಅದಕ್ಕೆ ಒಂದು ಇಂಜೆಕ್ಷನ್ 40,000 ಏನಿತ್ತು ಅದನ್ನು ಫ್ರೀ ಮಾಡಿದ್ರು. ಆಮೇಲೆ ಈ ಹಾರ್ಟ್ ಅಟ್ಯಾಕ್ ಬರುತ್ತಲ್ಲ ಅದಕ್ಕೊಂದು 60,000 ಇಂಜೆಕ್ಷನ್ ಫ್ರೀ, 60,000 ಕೊಡಬೇಕಾಗಿತ್ತು. ಬಡವ್ರು ಎಲ್ಲಿ ಹೋಗ್ತಾರೆ 40,000 60,000 ಎಲ್ಲ ಕಟ್ಟೋಕ್ಕೆ? ಅದು ನಮ್ಮ ಸಾಹೇಬರು ಇದರಲ್ಲಿ ಎಲ್ರಿಗೂ ಫ್ರೀ ಮಾಡಿದರು. ಮತ್ತೊಮ್ಮೆ ಹುಟ್ಟಹಬ್ಬದ ಶುಭಾಶಯಗಳು. ಅದೇ ರೀತಿಯಲ್ಲಿ ಸಾಹೇಬರು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಯಾರಿಗೆ ಇದು ಆಶೀರ್ವಾದ ಕೊಡ್ತಾರೋ ಅವರಿಗೆ ನಾವು ಬೆಂಬಲ ಕೊಡ್ತೀವಿ.